guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಎಸ್ ಅಫ್ಕೋರ್ಸ್ ಇವತ್ತು ಡೈಲಿ ವ್ಲಾಗ್ ಇರುತ್ತೆ ಆ್ಯಂಡ್ ಇವತ್ತು ಒಂದಷ್ಟು ಪ್ಲ್ಯಾನ್ಸ್ ಇದೆ. ಸೊ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ಸ್ಪೆಷಲ್ಲು. ಸೊ ನೋಡೋಣ ಅಜ್ಜಿ ಮನೇಲಿ ಹೇಗೆಲ್ಲ ಇರುತ್ತೆ, ಏನೆಲ್ಲ ಪ್ಲ್ಯಾನ್ಸ್ ಇರುತ್ತೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವಾಗ ಅಜ್ಜಿ ಮನೆಗೆ ಹೋಗೋದಕ್ಕೆ ಮಮ್ಮಿ ರೆಡಿಯಾಗಿ ಕೂತಿದ್ದಾರೆ. ಮಮ್ಮಿ ಹೋಗೋಣ? ನಾನು ರೆಡಿ, ನೀನೇ ಲೇಟು. ಬೈತವ್ರೆ ಹೋಗೋಣ ಬೇಗ ಅಂತ. ಸೊ ನಾನು ಮಮ್ಮಿ ಇವಾಗ ಹೊರಡ್ತಾ ಇದ್ದೀವಿ ಅಜ್ಜಿ ಮನೆಗೆ. ಬ್ರೇಕ್ಫಾಸ್ಟ್ ಮಾಡಬೇಕು. ಮಮ್ಮಿ ಬ್ರೇಕ್ಫಾಸ್ಟ್ ಏನು? ರಾಗಿ ಗಂಜಿ ಕಂಪಲ್ಸರಿ. ಬೇಡ ನನಗೆ ಚಪಾತಿ ಬೇಡ, ಸೊ ರಾಗಿ ಗಂಜಿನೇ ಬೆಸ್ಟು. ಸೊ ಇವಾಗ ರಾಗಿ ಗಂಜಿನ ಕುಡಿದು ಸೊ ಕ್ವಿಕ್ಕಾಗಿ ಅಜ್ಜಿ ಮನೆಗೆ ಹೊರಡೋಣ. ಆಲ್ರೆಡಿ ನಮ್ಮಮ್ಮ ಬೈತವ್ರೆ ಟೈಮ್ ಆಗಿದೆ ಅಂತ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೊರಡೋಣ ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನನ್ನ ಬ್ರೇಕ್ಫಾಸ್ಟ್ ರಾಗಿ ಗಂಜಿ. ಸೊ ಇದು ಸೂಪರ್ ಫುಡ್ ಅಂತ ಅನಿಸುತ್ತೆ ಈ ಸಮ್ಮರ್ಗೆ. ಸೊ ಬ್ರೇಕ್ಫಾಸ್ಟ್ಗೂ ಇದೇ ತಿನ್ಬೋದು, ಲಂಚಿಗೆ ಆ್ಯಂಡ್ ಡಿನ್ನರ್ಗೂ ಇದನ್ನೇ ಮಾಡ್ಬೋದು. ನೀವು ನೋಡ್ಬೋದು ಎಲ್ಲಾದರೂ ಹೈವೇಲಿ ಅಥವಾ ರೋಡ್ ಸೈಡಲ್ಲೆಲ್ಲನೂ ಮಾಡ್ತಿರ್ತಾರೆ ರಾಗಿ ಗಂಜಿ, ಮಜ್ಜಿಗೆ ಆ್ಯಂಡ್ ಅದಕ್ಕೆ ಸೈಡ್ಸ್ ಎಲ್ಲ ಇಟ್ಟಿರ್ತಾರೆ. ಉಪ್ಪಿನಕಾಯಿ, ಮೆಣಸಿನ್ಕಾಯಿ, ಏನೇನೋ ವೆರೈಟಿ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದು ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ. ಒಂದು 20 ರೂಪೀಸ್ ಇರುತ್ತೆ ಅಷ್ಟೇ. 20 ರೂಪೀಸು, 25 ರೂಪೀಸು, 30 ರೂಪೀಸ್, ಐ ಆಮ್ ನಾಟ್ ಶ್ಯೂರ್, ಬಟ್ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಸೊ ಚೆನ್ನಾಗಿರುತ್ತೆ. ಈ ಸೀಸನಲ್ಲೇ ನಾವು ಈ ಥರದ್ದೆಲ್ಲ ನೋಡೋದಕ್ಕಾಗೋದು ರೋಡ್ ಸೈಡಲ್ಲಿ. ಸೊ ನನ್ನ ಬ್ರೇಕ್ಫಾಸ್ಟ್ ರಾಗಿ ಗಂಜಿ, ಇಟ್ಸ್ ವೆರಿ ಹೆಲ್ತಿ. ಥ್ಯಾಂಕ್ಸ್ ಮಮ್ಮಿ. ಸೊ ಒಂದು ಗ್ಲಾಸ್ ಫುಲ್ ಕುಡಿದ್ರೆ ಸಾಕು, ಹೊಟ್ಟೆ ತುಂಬಿಡುತ್ತೆ. ಆ್ಯಂಡ್ ನಮಗೆ ಒಂದು 11 ಮಜ್ಜಿಗೆ ಹಾಕ್ಕೊಂಡು, ಕೆಲವರು ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಕೂಡ ತಿಂತಾರೆ. ಇನ್ನು ಕೆಲವರು ಮಜ್ಜಿಗೆ ಹಾಕಿ ಆ್ಯಂಡ್ ಮಜ್ಜಿಗೆಗೆ ಈರುಳ್ಳಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಕುಡಿತಾರೆ. ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರನೂ ಚೆನ್ನಾಗಿರುತ್ತೆ ಪ್ಲೈನಾಗೆ. ಆ್ಯಂಡ್ ಈ ಸಮ್ಮರ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು. ನಾವು ಈ ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿದ್ಬಿಟ್ರೆ ಒಂದು 12 o'clock ತನಕ ಹೊಟ್ಟೆನೇ ಹಸಿಯೋದಿಲ್ಲ. ಸೊ ತಿಕ್ಕಾಗಿ ಮಾಡಿ ಕುಡಿದ್ರೆ 12 o'clock ತನಕ ಹೊಟ್ಟೆನೇ ಹಸಿಯೋದಿಲ್ಲ. ಕರೆಕ್ಟಾಗಿ ಲಂಚ್ ಟೈಮ್ಗೆ ಹೊಟ್ಟೆ ಹಸಿಯುತ್ತೆ, ಆವಾಗ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ದಿ ಬೆಸ್ಟು. ಇನ್ನು ಯಾರೆಲ್ಲ ಟ್ರೈ ಮಾಡಿಲ್ವೋ, ಎಸ್ ಅಫ್ಕೋರ್ಸ್ ಎಲ್ಲರೂ ಇದನ್ನೇ ಪ್ರಿಫರ್ ಮಾಡ್ತಾರೆ ಇವಾಗ ಸಮ್ಮರಲ್ಲಿ. ಸೊ ಯಾರೆಲ್ಲ ಪ್ರಿಫರ್ ಮಾಡ್ತಿಲ್ವೋ ಇದನ್ನು ತೊಗೊಳ್ಳಿ, ತುಂಬ ಹೆಲ್ತಿ ಆ್ಯಂಡ್ ಚೆನ್ನಾಗಿರುತ್ತೆ. ಸೊ ನಾನು ಕ್ವಿಕ್ಕಾಗಿ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೊರಡ್ತೀನಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಅಜ್ಜಿ ಮನೆಯಿಂದ ಆವಾಗಲೇ ಬಂದ್ವಿ, ಓಕೆನಾ. ಸೊ ಕರೆಂಟ್ ಹೋಗ್ಬಿಟ್ಟಿತ್ತು, ಸೊ ಅದಕ್ಕೆ ನನಗೆ ಬಿಟ್ಟು ಕೊಡೋದಕ್ಕಾಗಿರಲಿಲ್ಲ. ಸೊ ಡೇ ವೆಲ್ ಸ್ಪೆಂಟು. ಇವತ್ತು ಏನು ಮಮ್ಮಿ
ಹೊಸ್ತೊಡುಕು ಅದನ್ನು ಮುಗಿಸ್ಕೊಂಡ್ ಬಂದ್ವಿ ಅಜ್ಜಿ ಮನೇಲಿ. ಅಜ್ಜಿ ಸೂಪರಾಗಿ ಸಾರು ಮಾಡಿದ್ರು, ಚಿಕನ್ ಸಾರು, ಕಬಾಬ್ ಎಲ್ಲ ಮಾಡಿದ್ರು. ಸೊ ಬೆಳಗ್ಗೆ ಹೋಗಿದ ತಕ್ಷಣನೇ ಬ್ರೇಕ್ಫಾಸ್ಟ್ಗೆ ಚಿಕನ್ ಮತ್ತೆ ಅಜ್ಜಿನೂ ಮಾವ ದೊಡ್ಡಮ್ಮ ಸಾರು ಮಾಡಿ. ಹೌದು, ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರು. ಸೊ ಬೆಳಗ್ಗೆ ಹೋಗಿದ ತಕ್ಷಣ ಚಪಾತಿ ಮತ್ತು ಚಿಕನ್ ಫ್ರೈ ಮಾಡಿಕೊಟ್ರು, ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಯಾಕೋ ಹೊಟ್ಟೆ ಹಸ್ತಿಲ್ಲ ಮಧ್ಯಾಹ್ನ. ಆ್ಯಂಡ್ ಈವ್ನಿಂಗ್ ಇವಾಗ ಬರ್ತಾ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆ್ಯಂಡ್ ಡ್ಯಾಡಿಗೂ ಸ್ವಲ್ಪ ಪಾರ್ಸಲ್ ತೊಗೊಂಡು ಬಂದ್ವಿ. ಅಫ್ಕೋರ್ಸ್ ಅಫೆಕ್ಷನ್ ಇರುತ್ತಲ್ಲ ಅಳಿಯ ಅಂತ. ಸೊ ಹಾಗಾಗಿ ಅಳಿಯನಿಗೋಸ್ಕರ ಕಳ್ಸಿರೋದು ಅವರ ಅತ್ತೆ, ನಮ್ಮ ಅಜ್ಜಿ. ಸೊ ಇವಾಗ ನಾನು ಮಮ್ಮಿ ನಮ್ಮ ಡಿನ್ನರ್ ಫಿನಿಶ್ ಆಗಿದೆ. ಸೊ ಇವಾಗ ಏನೇ ಇದ್ದರೂ ಸ್ವಲ್ಪ ಲೈಟಾಗಿ ವಾಕ್ ಮಾಡಿ ಬಿಸಿನೀರು ಕುಡಿದು ಮಲ್ಕೊಂಡು ಇನ್ನು ನಾಳೆ ರೊಟೀನ್ ಶುರು ಮಾಡೋದಷ್ಟೇ. ಸೊ ಡ್ಯಾಡಿ ಊಟ ಮುಗಿಸ್ಕೊಂಡು ಡ್ಯಾಡಿನೂ ಕೂಡ ರೊಟೀನು ಮಾಮೂಲಿ ವಾಕ್ ಮಾಡಿ ಅಥವಾ ಬಿಸಿನೀರು ಕುಡಿದು ಮಲ್ಕೊಡೋದು. ಸೊ ಅಷ್ಟೇ ಗೈಸ್, ಇವತ್ತು ಡೇ ವೆಲ್ ಸ್ಪೆಂಟು. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ. ಸೊ ಆರಾಮಾಗಿ ನಾನು ಕೂಡ ರೆಸ್ಟ್ ತೊಗೊಂಡು ಆರಾಮಾಗಿ ಚಿಲ್ಲಾಗಿ ಚೆನ್ನಾಗಿತ್ತು. ಅಜ್ಜಿ ಮನೆ ಅಂದರೆ ಒಂಥರ ಮಜಾ ಅಲ್ಲ. ಸೊ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಸೊ ಅಂಟಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.